ಖರ್ಗೆ ಹೇಳಿಕೆ ಬಳಿಕವೂ ಕೂಡ ಡಿಕೆ ಕೂಲ್ ಆಗಿದ್ದಾರೆ. ಯಾಕಿರಬಹುದು? ಡಿಕೆ ಮೈಂಡ್ನಲ್ಲಿ ಓಡ್ತಾ ಇದೆ ಮಾಸ್ಟರ್ ಪ್ಲಾನ್ ಅಂತ ಹೇಳಲಾಗ್ತದೆ. ಕುರ್ಚಿ ಸಿಗುವ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಅಂತ ಹೇಳ್ತಾ ಇದ್ದಾರೆ ಡಿಕೆಶಿ. ಅಧಿಕಾರ ಹಂಚಿಕೆ ಮುಹೂರ್ತದ ಬಗ್ಗೆ ಡಿಕೆಶಿ ಹಿಂಟ್ ಕೊಡ್ತಾ ಇದ್ದಾರಾ? ಹಾಗಿದ್ರೆ ಖರ್ಗೆ ಹೇಳಿಕೆ ಬಳಿಕವೂ ಕೂಡ ಸುಮ್ಮನಿದ್ದಾರೆ ಅಂತ ಹೇಳಿದಾಗ ಏನು ಓಡ್ತಾ ಇರ್ಬೋದು ಮಾಸ್ಟರ್ ಪ್ಲಾನ್ ಡಿಕೆ ಮೈಂಡ್ನಲ್ಲಿ ಅನ್ನುವಂತಹ ಪ್ರಶ್ನೆ. ಕುರ್ಚಿ ಸಿಗುವಂತಹ ಹಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಸ್ಸಾಂ ಹೋದಾಗ ಹೈ ಭೇಟಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಡಿಕೆಶಿಗೆ ಮಾಧ್ಯಮಕ್ಕೆ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡಿದ್ದಾರೆ. ಸೊ ಅಧಿಕಾರ ಹಂಚಿಕೆ ಮುಹೂರ್ತದ ಬಗ್ಗೆ ಡಿಕೆಶಿ ಹಿಂಟ್ ಕೊಟ್ಟಿರುವಂತೆ. ಖರ್ಗೆ ಹೇಳಿಕೆ ಬಳಿಕವೂ ಕೂಡ ಡಿಕೆಶಿ ಕೂಲ್ ಆಗಿದ್ದಾರೆ. ಡಿಕೆ ಮೈಂಡ್ನಲ್ಲಿ ಓಡ್ತಾ ಇದೆ ಮಾಸ್ಟರ್ ಪ್ಲಾನ್. ಕುರ್ಚಿ ಸಿಗುವ ಹಿಂಟ್ ಕೊಟ್ಟಿರುವಂತಹ ಡಿಸಿಎಂ ಡಿಕೆಶಿ. ಅಸ್ಸಾಂ ಹೋದಾಗ ಹೈ ಭೇಟಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿರ್ತಾರೆ. ಡಿಸಿಎಂ ಡಿಕೆಶಿಗೆ ಮಾಧ್ಯಮಗಳು ಕೇಳಿದಂತಹ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಅಂತ ಹೇಳ್ಬಿಟ್ಟು ಡಿಕೆ ಹೇಳಿರುವಂತಹ ಮಾತು ಇದೀಗ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಅಂದರೆ ಖರ್ಗೆ ಅವರು ಒಂದು ಸ್ಪಷ್ಟವಾದಂತಹ ಮಾತನ್ನು ಹೇಳಿದ ಮೇಲೂ ಕೂಡ ಡಿಕೆಶಿ ಕೂಲ್ ಆಗಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಮಾತುಕತೆ ಆಗಿರುತ್ತಾ ಅನ್ನುವಂತಹ ಅನುಮಾನ ಮೂಡುತ್ತೆ. ಮತ್ತು ಎಲ್ಲದಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ ಬಿಡಿ ಅನ್ನುವಂತಹ ಮಾತು ಕೂಡ ಸಿಕ್ಕಾಪಟ್ಟೆ ಸಂಚಲನವನ್ನು ಮೂಡಿಸ್ತಾ ಇದೆ. ಯಾಕೆ ಹೀಗೆ ಹೇಳಿದ್ರು ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಇದ್ದೇ ಇದೆ. ಅಸ್ಸಾಂಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ನ ಭೇಟಿ ಮಾಡ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಡಿಕೆಶಿ ಕೊಟ್ಟಿರುವಂತಹ ಉತ್ತರ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಗುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಡಿಕೆಶಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟರು ಕೂಡ ಆರಾಮಾಗಿ ಕೂಲಾಗೇ ಇದ್ದಾರೆ. ಸೊ ಇದು ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ಹೇಳಿಬಿಟ್ಟು ಏನಾದರೂ ಸೂಚನೆ ಏನಾದರೂ ಕೊಡ್ತಾ ಇದ್ದಾರಾ? ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ ಅಂತಂದ್ರೆ ಏನು ಅರ್ಥ ದೀಪಾ? ಕ್ಯೂರಿಯಾಸಿಟಿ ಇದೆ ತುಂಬಾ. ಸಹಜವಾಗಿ ಅದ್ ನೂರಾರು ಅರ್ಥ ಬರ್ಬೋದು. ಅವ್ರವ್ರು ಯಾರ್ಯಾರಿಗೆ ಏನೇನ್ ಬೇಕು ಆ ಅರ್ಥದಲ್ಲಿ ಅದನ್ನ ತಿಳ್ಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ಸದ್ಯಕ್ಕಿದೆ. ಅಂದ್ರೆ ನಾಯಕತ್ವದ ವಿಚಾರ ನಿತ್ಯವೂ ಕೂಡ ಒಬ್ರಲ್ಲ ಒಂದು ಹೇಳಿಕೆಗಳನ್ನ ನೀಡ್ತಾ ಇರುವಂತ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿದ್ದು ಯಾರು ಏನೇ ಹೇಳಿದ್ರು ಅದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇವತ್ತು ಅದೇ ರೀತಿಯಾದಂತಹ ಒಂದಿಷ್ಟು ಘಟನೆ ನಡೆದಿರುವಂತದ್ದು. ಅಂದ್ರೆ ಏನಿವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೀತಾ ಇತ್ತು. ಈ ವೇಳೆ ಅಸ್ಸಾಂಗೆ ಹೋಗುವಂತಹ ವಿಚಾರವನ್ನ ಮಾತನಾಡುವಂತಹ ವೇಳೆ ಅದಕ್ಕೆಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಬಿಡ್ರಯ್ಯ, ನಿಮಗೆ ರಾಜಕೀಯ ಬಿಟ್ಟು ಏನು ಇಲ್ವಾ ಅನ್ನುವಂತಹ ಮಾತುಗಳನ್ನೇನು ಹೇಳಿದ್ರು. ಅದಕ್ಕೆ ಯಾವುದಕ್ಕೆ ಮುಹೂರ್ತ ಫಿಕ್ಸ್ ಆಯ್ತು ಅನ್ನುವಂತಹದ್ದು ಸಹಜವಾಗಿ ಅದು ಹೈಕಮಾಂಡ್ ಭೇಟಿಗೆ ಮುಹೂರ್ತನ ಅಥವಾ ನಾಯಕತ್ವ ಸ್ಥಾನ ಪಲ್ಲಟದ ಮುಹೂರ್ತನ ಯಾವುದು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರೇ ಹೇಳ್ಬೇಕು. ಅವರು ಇತ್ತೀಚಿನ ಒಂದಿಷ್ಟು ಮಾತುಕತೆಗಳು ಹೇಳಿಕೆಗಳೆಲ್ಲವೂ ಕೂಡ ಇದೇ ರೀತಿ ಗೊಂದಲಮಯವಾಗಿರ್ತವೆ. ಜೊತೆಗೆ ಅದನ್ನ ಬೇರೆಯವರು ನಾನಾ ಅರ್ಥ ನಾನಾ ಆಯಾಮಗಳನ್ನ ಕಲ್ಪಿಸಿಕೊಳ್ಳುವಂತೆಯೇ ಅವರ ಹೇಳಿಕೆಗಳಿರ್ತವೆ. ಅದೇ ರೀತಿ ಇವತ್ತು ಕೂಡ ಅವರು ಹೇಳಿದಂತಹ ಒಂದು ಹೇಳಿಕೆ ಯಾವುದಕ್ಕೆ ಮುಹೂರ್ತ ಅನ್ನುವಂತಹ ಪ್ರಶ್ನೆ ಉಂಟಾಗುವಂತೆ ಅಥವಾ ಉದ್ಭವವಾಗುವಂತೆ ಒಂದಿಷ್ಟು ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಆ ಒಂದು ಅವರ ಪ್ರಶ್ನೆಯಲ್ಲೇ ಉತ್ತರ ಇತ್ತು ಅಥವಾ ಉತ್ತರದಲ್ಲೇ ಪ್ರಶ್ನೆ ಇತ್ತು ಅನ್ನುವಂತಹ ಗೊಂದಲವನ್ನು ಕೂಡ ಮೂಡಿಸುವಂತೆ ಮಾಡಿದೆ. ಸಹಜವಾಗಿ ಮುಹೂರ್ತ ಅನ್ನುವಂತಹದ್ದು ಏನಿದೆ ಹಿಂದೆಯೂ ಕೂಡ ನಿತ್ಯವೂ ಕೂಡ ಒಂದೊಂದು ದಿನಾಂಕಗಳು ಅವರ ಬಣ ಇವರ ಬಣ ಈ ಏನು ಈಗ ಮೇ 15ಕ್ಕೆ ಅವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬಕ್ಕೆ ಶುಭ ಸುದ್ದಿ ಬರುತ್ತೆ ಅನ್ನುವಂಥದ್ದು ಡಿಕೆ ಬಣದವ್ರು ಹೇಳ್ತಿದ್ದಾರೆ. ಅದೆಲ್ಲದರ ನಡುವೆ ಅವರ ಈ ಒಂದು ಹೇಳಿಕೆ ಕೂಡ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ರೋಜಾ. ರೈಟ್, ಥ್ಯಾಂಕ್ ಯು ದೀಪಾ ತಮ್ಮ ಡೀಟೇಲ್ಸ್ಗಾಗಿ.